ನಾವಿದೇ ಪಕ್ಕದ ಮನೆಯವ್ರು, ಪಕ್ಕದ ಮನೆಯಲ್ಲೇ ನಾವು ಬಾಡಿಗೆ ಇದ್ವಿ. ಬಾಡಿಗೆ ಇದ್ದಾಗ ನಾನು ಸುಮಾರು ಇದು ರೋಡ್ ಆಗಬೇಕಾದ್ರೆ ಸಿ ಸಿ ರೋಡ್ ಆಗಬೇಕಾದ್ರೆ ಅವ್ರಿಗೆ ಹೇಳಿದೆ, ಸುಮಾರು ಈ ರೋಡ್ ಮಾಡೋರ್ಗೂ ಹೇಳಿದೆ, ಈ ಮನೇಲಿ ಕಾರ್ ಇದೆ, ಕಾರೆಲ್ಲ ತೆಗೀರಿ, ಸ್ವಲ್ಪ ಕೇಳ್ರಿ ಅಂತೇಳಿ. ಇದಕ್ಕಿಂತ ಒಂದು ವರ್ಷದ ಮುಂಚೆ ಸಮೇತ ಒಂದು ಸರಿ ಕಳ್ತನ ಆಯ್ತು. ಅವಾಗ ಪೊಲೀಸ್ನವ್ರು ಬಂದಿದ್ದರು, ಬಂದು ನೋಡ್ಕೊಂಡು ಹೋದ್ರು. ಇದು ಡೋರ್ ಓಪನ್ ಮಾಡಿಸ್ಲಿಲ್ಲ. ಹೌದು, ಕಾರು ಬೈಕ್ ಎಲ್ಲ ಇತ್ತು. ಯು ಜಿ ಡಿ ಕಲೆಕ್ಷನ್ ಕೊಡೋಕ್ಕೆ ಯಾರೋ ಆ ಮನೆಯಲ್ಲೇ ಯಾರಿಲ್ಲ. ನಾವು ನೋಡಿದಾಗ ಒಂದು 8-10 ವರ್ಷದಿಂದ ಅಂತೂ ಯಾರೂ ಇಲ್ಲ, ಯಾರೂ ಇದ್ದಿಲ್ಲ ಇಲ್ಲಿ. ಯಾರೂ ಅವ್ರನ್ನ ಬಾಗಿಲೇ ತೆಗಿಲಿಲ್ಲ, ಡೋರ್ ಓಪನ್ ಆಗಿಲ್ಲ. ಎಲ್ಲ ಬೇರೆ ಯಾವುದೋ ಊರಿಗೆ ಹೋಗಿದ್ದಾರೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು. ರಸ್ತೆ ಮಾಡಿದ್ರು, ರಸ್ತೆ ಮಾಡ್ಬೇಕಾರಾಗೆ 3 ಅಡಿ ಹೈಟ್ ಮಾಡೋದು ಕಾರ್. ಇದಕ್ಕಿಂತ ನಾನು ಅವಾಗ ಹೇಳಿದೆ, ಕಾರ್ ತೆಗಿಯೋಕ್ಕೆ ಬರೋದಿಲ್ಲ ಅಂದರೆ ಅಲ್ಲಿ ಯಾರು ಇದ್ದಿಲ್ಲ ಅಂತೇಳಿ ಅದು ಮಾಡ್ಕೊಂಡು ಹೋದ್ರು ಅವರು. ಕಾರ್ ಇತ್ತು, ಯಾರು ಬರಲಿಲ್ಲ. ಅವ್ರ ಪಡೆ ಅವ್ರು ರಸ್ತೆ ಮಾಡ್ಕೊಂಡು ಹೋದ್ರು, ಬೇಗ ರಸ್ತೆ ಮಾಡಿ ಹೋದ್ರು. ಸಿ ಸಿ ರೋಡ್ ಮಾಡ್ಬೇಕಾರಾಗಿ ಗೊತ್ತಾಗಿಲ್ಲ ಸರ್. ಅದು ಸ್ಮೆಲ್ ಅಂತೂ ನಾವು ಬಂದಿಲ್ಲ, ನಮಗೆ ಸ್ಮೆಲ್ ಬಂದಿಲ್ಲ. ಅಂದರೆ ಎ ಸಿ ಇರೋದ್ರಿಂದ ಏನಾದರೂ ಬಂದಿಲ್ವೋ ಗೊತ್ತಿಲ್ಲ. ಕರೆಂಟ್ ನಮಗೆ ಅಲ್ಲಿ 19ರಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. 19ರಲ್ಲಿ ನಾವು ನೋಡಿಲ್ಲ. 19ರಲ್ಲಿ ಇಲ್ಲಿ ಓಡಾಡಿರೋ ನಾವು ನೋಡಿಲ್ಲ. 8-10 ವರ್ಷ ಆಯ್ತು ಅವ್ರು ನೋಡಿ, ಸದ್ಯಕ್ಕಂತೂ ನೋಡಿದ್ದಿಲ್ಲ. ಈಗ 5 ಇದೆ ಅಂತಂದಿರೋದು ನಮಗೂ ಆಶ್ಚರ್ಯ ಆಗ್ತಿದೆ. ಈಗ ಏನು ಈಗ ಇವತ್ತು ದಿನ ಬೆಳಗಿದ್ದ ಜನ ಇದೆ ಅನ್ನೋದು ನಮಗೆ ಒಂಥರ ಭಯಸ್ಪಿತ ಆಗಿದ್ದೀವಿ. ಯಾಕಂದರೆ ಇಷ್ಟು ದಿನ ನಮಗೇನು ಇದ್ದಿಲ್ಲ, ಇಲ್ಲೇನು ಯಾರೂ ಇಲ್ಲ, ಊರಲ್ಲಿ ಇಲ್ಲ ಅಂದ್ಕೊಂಡಿದ್ವಿ. ಈಗೆಲ್ಲ ಇಲ್ಲರಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೋ ಏನಾಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಭಯಸ್ಪಿತವಾಗೇ ಇದ್ದೀವಿ ನಾವು ಸ್ವಲ್ಪ. ನಿಮ್ಮ ಹೆಸರು? ನನ್ನ ಹೆಸರು ಬದ್ರಿ ಅಂತ.